ನೆಕ್ಸ್ಟ್ ನಾವು ನೋಡೋದಾದ್ರೆ ಇವಾಗ ಸಿಮೆಂಟ್ನ ಹೆಂಗೆ ನಾವು ಕ್ವಾಲಿಟಿ ಟೆಸ್ಟ್ನ ನಾವು ಮಾಡ್ತೀವಿ. ಸೊ ಯಾವ ಥರ ನಾವು ಅಬ್ಸರ್ವ್ ಮಾಡ್ಬೋದು. ಸೊ ನಮ್ಗೆ ಇವಾಗ ನೀವು ಯೋಚನೆ ಮಾಡ್ತಿರ್ಬೋದು, ಸರ್ ವಿ ಆರ್ ಅನ್ ಲೇಮನ್ಸ್, ನಮ್ಗೇನು ಗೊತ್ತಿಲ್ಲ ಅದನ್ನ ಯಾವ ಥರ ನಾವು ನೋಡ್ತಾ ಹೋಗ್ತೀವಿ. ಒಟ್ಟು ಸೆಟ್ಟಿಂಗ್ ಟೈಮ್ ಇಸ್ 30 minutes. ಸೊ ಅದೇ ಮ್ಯಾಕ್ಸಿಮಮ್ ಸೆಟ್ಟಿಂಗ್ ಟೈಮ್ ಇಸ್ ಕಂಪ್ಲೀಟ್ ಸೆಟ್ಟಿಂಗ್ ಟೈಮ್ ಇಸ್ 10 hours. ಸೊ ಇದೆರಡರೂ ಕೂಡ ಮೀರಲೇಬಾರ್ದು. 30 minutes ಅಲ್ಲಿ ಅದು ಸೆಟ್ ಆಗಿ ಸ್ಟಾರ್ಟ್ ಆಗ್ಬಿಡ್ಬೇಕು. ಸೊ 55 ಮೇಲ್ಗಡೆ ಹೋಗಿರುತ್ತೆ, 70 ಗಂಟನೂ ಹೋಗಿರೋಂಥ ಚಾನ್ಸಸ್ ಇರುತ್ತೆ. ಸೊ ಅಷ್ಟು ಸೆಟ್ ಆಗಿರೋಂಥ ಸ್ಟ್ರೆಂತ್ನ ಅದು ಕೊಡಬೇಕಾಗುತ್ತೆ 14 days ಅಲ್ಲಿ. ಆ ಚಾನ್ಸಸ್ಗಳೆಲ್ಲ ಸುಮಾರು ಇರುತ್ತೆ. ಸೊ ISI ಮಾರ್ಕಲ್ಲಿ ಏನೇನು ಇರಬೇಕಾಗುತ್ತೆ, ಸೊ OPCಗೆ ಏನಿರಬೇಕಾಗುತ್ತೆ, PPCಗೆ ಏನಿರಬೇಕಾಗುತ್ತೆ ಅಂತ ಹೇಳಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಏನಂತ ಹೇಳಿದ್ರೆ ನಾವು ಸಿಮೆಂಟ್ ಬ್ಯಾಗ್ ಓಪನ್ ಮಾಡಿ ಅದ್ರೊಳಗಡೆ ಕೈ ಇಟ್ವಿ ಅಂತ ಹೇಳಿದ್ರೆ, ಸೊ ಅದ್ ನಮಗೆ ಏನಂತ ಹೇಳಿದ್ರೆ ಸಿಮೆಂಟ್ ನಮಗೆ ಕೂಲ್ ಫೀಲಿಂಗ್ ಕೊಡ್ಬೇಕಂತಂದ್ರೆ ತಣ್ಣಗೆ ಒಂಥರ ಒಂದು ಸ್ಮಾಲ್ ಏನೋ ಒಂದು ನೀರೊಳಗಡೆ ಇಟ್ಟಿರೋ ಥರ ಅಂತ ಫೀಲ್ ಆಗಬೇಕು ಅಂತಂದ್ರೆ ಲಾಟ್ ಆಫ್ ಮೆಥಡ್ಸ್ ಆಫ್ ಸಿಮೆಂಟ್ನ ನಾವು ಟೆಸ್ಟ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಯೂಸ್ ಮಾಡೋಂಥ ಸ್ಟೈಲ್ಸ್ ಇದು ಅವೇ. ಸೊ ಪ್ರಾಪರ್ ಸ್ಟೋರೇಜ್ ಅಂತಂದ್ರೆ ನಾವೇನು ಮಾಡಬೇಕಾಗುತ್ತೆ, ಫಸ್ಟ್ ಮೆಥಡು ಇದು ಕ್ಲೋಸ್ಡ್ ಸರ್ಫೇಸ್ ಅಲ್ಲೇ ಇರಬೇಕು. ಸೊ ಕ್ಲೋಸ್ ಸರ್ಫೇಸ್ ಅಂತಂದ್ರೆ ಅದ್ರೊಳಗಡೆ ತುಂಬ ಗಾಳಿ ಅದೆಲ್ಲ ಯಾವುದು ಬರ್ದಿರಂಗೆ ಅಂತ ಹೇಳ್ಬಿಟ್ಟು ಸ್ಟೋರ್ ಮಾಡಬೇಕಾಗತ್ತೆ. ಹೇಳಿದ್ರೆ ಅದೇನಾಗುತ್ತೆ, ಅದು ವಾಟ್ರು ಸಮ್ಟೈಮ್ಸ್ ಬ್ಲಾಕ್ ಏನು ಮಾಡುತ್ತೆ, ಅದು ಅಬ್ಸರ್ವ್ ಮಾಡಿ ಈ ಕಡೆ ಒಳಗಡೆ ಬಿಡೋಂಥ ಚಾನ್ಸಸ್ ಇರುತ್ತೆ. ಆ ಒಳಗಡೆ ನೀರು ಬಂತು ಅಂತ ಹೇಳಿದ್ರೆ ಆ ಸರ್ಫೇಸ್ ಆಫ್ ಏನು ಸ್ಟೋರೇಜ್ ಯೂನಿಟ್ಸ್ ಇರುತ್ತಲ್ಲ, ಸೊ ಅದೆಲ್ಲ ಹಾರ್ಡ್ ಆಗಂತ ಚಾನ್ಸಸ್ ಇರುತ್ತೆ. ಇದನ್ನ ನಾವು ತಿಳಿಸ್ತಾ ಇರ್ತೀವಿ. ಹೆಂಗೆ ಸ್ಟೋರೇಜ್ ಏನು ಅಂತ ಹೇಳ್ಬಿಟ್ಟು ನಿಮಗೂ ಕೂಡ ಕ್ಲಿಯರ್ ಆಗಿ ಗೊತ್ತಿರಲಿ ಅಂತ ಹೇಳ್ಬಿಟ್ಟು. ಸೊ ನೀವು ಯೋಚನೆ ಮಾಡ್ಬೋದು, ಸರ್ ಎಲ್ಲ ವಿತ್ ಮೆಟೀರಿಯಲ್ ಕಾಂಟ್ರಾಕ್ಟ್ ನಿಮ್ಗೆ ಕೊಟ್ಟಿರ್ತೀವಿ, ಏನಾನ ವೇಸ್ಟೇಜ್ ಆಯ್ತು ಅಂತ ಹೇಳಿದ್ರೆ ಸೊ ಅದು ನಿಮ್ಮ ಹೆಡ್ಡೇಕ್ ಆಗುತ್ತೆ. ಸೊ ನಾವು ಅದನ್ನೆಲ್ಲ ಯಾಕೆ ನೋಡಬೇಕು? ಕೋರ್ಸ್ ಅದೆಲ್ಲ ನಿಜಾನೇ. ಯಾಕಂದ್ರೆ ಇದು ನಾವೇನೇ ಪ್ರೊಸೆಸ್ ಮಾಡ್ತೀವಿ ಅಂತಂದ್ರೂ ಸೊ ಅದೆಲ್ಲದಕ್ಕೂ ಮೀರಿ ಸಮ್ಟೈಮ್ಸ್ ಶೆಡ್ ಒಳಗಡೆ ಇಡೋಕ್ಕಾಗಲ್ಲ, ಸಮ್ಟೈಮ್ಸ್ ಸೈಟಲ್ಲೇ ಶೇರ್ ಮಾಡಬೇಕಾಗುತ್ತೆ, ಸಮ್ಟೈಮ್ಸ್ ಔಟ್ ಸೈಡೇ ಇಡಬೇಕಾಗುತ್ತೆ, ಸಮ್ಟೈಮ್ಸ್ ಏನೋ ಶೆಡ್ ಕಟ್ಟಕ್ಕೆ ಜಾಗನೇ ಇರಲ್ಲ. ಆ ಥರ ಸಿಚುವೇಶನ್ಸ್ ಎಲ್ಲ ಬರುತ್ತೆ. ಸೊ ಅಂಥ ಸಿಚುವೇಶನಲ್ಲಿ RCC ಕಡೆಯಿಂದನೇ ಒಂದು ಟಾರ್ಪಲ್ ಇದ್ದೇ ಇರುತ್ತೆ. ಯಾಕಂದರೆ ನೀವು ನಮ್ಮ ಇಂಜಿನಿಯರ್ಸ್ಗೆ ಹೇಳಿದ್ರಿ ಅಂತ ಹೇಳಿದ್ರೆ ಅವರು ಆ ಸಿಮೆಂಟ್ನ ಇಮಿಡಿಯೇಟ್ಲಿ ಪಕ್ಕದ ಸೈಟ್ಗೋ ಇಲ್ಲ ಅಂತಂದ್ರೆ ಎಲ್ಲ ನಿಯರ್ ಬೈ ಸೈಟ್ಗೋ ಅದನ್ನು ಶಿಫ್ಟ್ ಮಾಡ್ಕೊತಾರೆ. ಸೊ ಶಿಫ್ಟ್ ಮಾಡ್ಕೊಂಡು ಕೆಲಸ ಮಾಡ್ತಾ ಇರ್ತಾರೆ. ಸೊ ಅದರಿಂದ ನಮಗೇನಾಗುತ್ತೆ, ಸೊ ನೋಡಿ, ಅಲ್ಲಿ ನಾವೇನು ಇನ್ಫಾರ್ಮ್ ಮಾಡಿಲ್ಲ ಅಂತಂದ್ರೆ ಅಲ್ಲೇ ಇರುತ್ತೆ, ಅದನ್ನ ಆಮೇಲೆ ತೆಗೆದು ಬೇರೆ ಕಡೆ ಯೂಸ್ ಮಾಡಬೇಕು ಅಂತ ಅನ್ನೋದು ಅಲ್ಲೇನೋ 3 months ಕ್ರಾಸ್ ಆಯ್ತು ಅಂತ ಹೇಳಿದ್ರೆ ಪೂರ್ ಮಾಡೋದು ಅಂತ ನಾವು ನೋಡಿದ್ವಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಏನು ಹೇಳ್ತೀನಿ ಅಂತ ಹೇಳಿದ್ರೆ, ಸೊ ಸಿಮೆಂಟಿಂದ ಏನಾರ ನೆಕ್ಸ್ಟ್ ಹಾರ್ಡ್ನೆಸ್ ಆದ್ಮೇಲೆ ಏನೇನು ಮಾಡ್ಬೋದು, ಸೊ ಏನೇನೆಲ್ಲ ಚಾಲೆಂಜಸ್ ಬರ್ಬೋದು ಸಿಮೆಂಟಲ್ಲಿ ಅಂತ ಹೇಳ್ಬಿಟ್ಟು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಸೊ ಬನ್ನಿ ನೋಡೋಣ. ನೆಕ್ಸ್ಟ್ ನಾವು ನೋಡೋದಾದ್ರೆ ಇವಾಗ ಸಿಮೆಂಟ್ನ ಹೆಂಗೆ ನಾವು ಕ್ವಾಲಿಟಿ ಟೆಸ್ಟ್ನ ನಾವು ಮಾಡ್ತೀವಿ. ಸೊ ಯಾವ ಥರ ನಾವು ಅಬ್ಸರ್ವ್ ಮಾಡ್ಬೋದು. ಸೊ ನಮ್ಗೆ ಇವಾಗ ನೀವು ಯೋಚನೆ ಮಾಡ್ತಿರ್ಬೋದು, ಸರ್ ವಿ ಆರ್ ಅನ್ ಲೇಮನ್ಸ್, ನಮ್ಗೇನು ಗೊತ್ತಿಲ್ಲ ಅದನ್ನ ಯಾವ ಥರ ನಾವು ನೋಡ್ತಾ ಹೋಗ್ತೀವಿ ಒಟ್ಟು. ಸೊ ಇದರಲ್ಲಿ ಒಂದು ನಾರ್ಮಲ್ಲು ವೆರಿ ಬೇಸಿಕ್ ಟೆಸ್ಟ್ಗಳನ್ನ ನಾವು ಇವತ್ತು ನಿಮ್ಗೆ ಗೈಡ್ ಮಾಡ್ತಾ ಹೋಗಿರ್ತೀನಿ. ಸೊ ಇದನ್ನು ನೀವು ಮಾಡ್ಬೋದು, ಇಲ್ಲಾಂತಂದರೆ ಮಾಡ್ತಾ ಇರೋವಂಥದ್ದು ವರ್ಕರ್ಸ್ ಥ್ರೂ ಕೂಡ ಮಾಡಿಸ್ಬೋದು. ಸೊ ಅಲ್ಲಿ ಆನ್ ಸೈಡಲ್ಲೂ ಕೂಡ ನೀವು ಚೆಕ್ ಮಾಡ್ಕೋಬೋದು. ಫಸ್ಟ್ ಥಿಂಗ್ ಏನಂತಂದರೆ ಫೈನೆಸ್ ಟೆಸ್ಟ್ ಅಂತ ಹೇಳ್ಬಿಟ್ಟು ಕರಿತೀವಿ. ಅಂದರೆ ಫೈನೆಸ್ ಅಂತ ಹೇಳಿದ್ರೆ, ಸೊ ಸಿಮೆಂಟ್ ಬ್ಯಾಗ್ ಓಪನ್ ಆಗಿದೆ ಅಂತ ಇಟ್ಕೊಳ್ಳಿ. ಸೊ ಸಿಮೆಂಟ್ ಬ್ಯಾಗ್ ಓಪನ್ ಆಗಿದೆ ಅಂತ ಹೇಳಿದ್ರೆ, ಸೊ ಅದನ್ನು ನಾವು ತೊಗೊಂಡು ಹಿಂಗೆ ಪಿಂಚ್ ಮಾಡಿದ್ವಿ ಅಂತ ಹೇಳಿದ್ರೆ, ಈ ಥರ ಮಾಡಿದ್ವಿ ಅಂತಂದ್ರೆ ತುಂಬ ಸ್ಮೂತಾಗಿರಬೇಕು, ತುಂಬ ಫೈನಾಗಿರಬೇಕು. ಅದರಲ್ಲಿ ಯಾವುದೇ ಥರದ್ದು ಸಣ್ಣ ಹರಳುಗಳ ಥರ ಸಿಗೋದಾಗ್ಲಿ, ತಿಕ್ಕಾಗಿದೆ ಅಂತ ಅನ್ಸೋದಾಗ್ಲಿ ಅದೇನೂ ಇರಬಾರ್ದು. ತುಂಬ ಫೈನ್ ಆಗಿರೋ ಸಿಮೆಂಟ್ ಏನು ಮಾಡುತ್ತೆ ಅಂತಂದ್ರೆ, ಸೊ ಅದು ಬೆಟರ್ ಬಾಂಡಿಂಗ್ ಕೊಡುತ್ತೆ, ಸೊ ಬೆಟರ್ ಸ್ಟ್ರೆಂತ್ನ ಕೊಡುತ್ತೆ. ಹಂಗಾಗಿ ಇದೊಂದು ಫೈನೆಸ್ ಟೆಸ್ಟ್, ತುಂಬ ಬೇಸಿಕ್ ಟೆಸ್ಟ್. ಯಾವ್ದಾನ ಸಿಮೆಂಟ್ ಬ್ಯಾಗ್ ನೀವೇ ಜಸ್ಟ್ ತೊಗೊಂಡು ಹಿಂಗೆ ಈ ಥರ ನೀವು ಸ್ಕ್ರಬ್ ಮಾಡಿದ್ರಿ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಸೊ ಇದು ನಮಗೆ ಫೈನೆಸ್ ಟೆಸ್ಟ್ ಅಂತ ಹೇಳ್ಬೋದು. ನೆಕ್ಸ್ಟ್ ಥಿಂಗ್ ಬಂದ್ಬಿಟ್ಟು ನಮಗೆ ಸೆಟ್ಟಿಂಗ್ ಟೆಸ್ಟ್ ಅಂತಂದ್ರೆ ಸಿಮೆಂಟ್ ಯಾವ ಥರ ಸೆಟ್ ಆಗಬೇಕು. ಸೊ ಯಾವ್ದು ಟೆಸ್ಟ್ ಆಯ್ತು ಅಂತಂದ್ರೆ ನಮಗೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಸೆಟ್ಟಿಂಗ್ ಟೈಮ್ ಟೆಸ್ಟ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಇದರಲ್ಲಿ ಏನು ನೋಡಬೇಕಾಗುತ್ತೆ ನಾವು ಅಂತ ಹೇಳಿದ್ರೆ, ಸೊ ಸಿಮೆಂಟಲ್ಲಿ ಸೆಟ್ಟಿಂಗ್ ಟೈಮಲ್ಲೂ ಅಷ್ಟೇ ತುಂಬ ಅರ್ಲಿಯಾಗೂ ಸೆಟ್ ಆಗಬಾರ್ದು, ತುಂಬ ಡಿಲೇ ಆಗು ಸೆಟ್ ಆಗಬಾರ್ದು. ಯಾಕಂದ್ರೆ ಅದಕ್ಕೆ ಅಂತಂತ ಪ್ರೋಸೆಸ್ ಇರುತ್ತೆ, ಅದಕ್ಕೆ ಅಂತ ಹೇಳ್ಬಿಟ್ಟು ಒಂದು ಟೈಮಿಂಗ್ಸ್ ಅಂತ ಹೇಳ್ಬಿಟ್ಟಿರುತ್ತೆ. ಸೊ ಆ ಟೈಮಿಂಗ್ಸ್ ಒಳಗಡೆ ಸೆಟ್ ಆಗಬೇಕು. ಫಸ್ಟ್ ಇವಾಗ ಮಿನಿಮಮ್ ಸೆಟ್ಟಿಂಗ್ ಟೈಮ್ ಅಂತ ನೋಡೋದಾದ್ರೆ, ಸೊ ಯಾವುದೇ ನಾವು ಸಿಮೆಂಟ್ ಮಾಡಿದ್ವಿ ಅಂತಂದ್ರೆ ಮಿನಿಮಮ್ ಸೆಟ್ಟಿಂಗ್ ಟೈಮ್ ಇಸ್ 30 minutes. ಸೊ ಅದೇ ಮ್ಯಾಕ್ಸಿಮಮ್ ಸೆಟ್ಟಿಂಗ್ ಟೈಮ್ ಇಸ್ ಕಂಪ್ಲೀಟ್ ಸೆಟ್ಟಿಂಗ್ ಟೈಮ್ ಇಸ್ 10 hours. ಸೊ ಇದೆರಡರೂ ಕೂಡ ಮೀರಲೇಬಾರ್ದು. 30 minutes ಅಲ್ಲಿ ಅದು ಸೆಟ್ ಆಗಿ ಸ್ಟಾರ್ಟ್ ಆಗ್ಬಿಡ್ಬೇಕು. ಸೊ ಒಂದು ಬೇಸಿಕ್ ಲೆವೆಲ್ ಆಫ್ ನೋಡಿದ್ರೆ ನಮಗೆ ಸೆಟ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಅನ್ನೋ ಥರ ಅದು ಸೆಟ್ ಆಗಬೇಕು. ಸೊ ಅದನ್ನು ನಾವು 30 minutes ಸೆಟ್ಟಿಂಗ್ ಟೈಮ್ ಅಂತ ಹೇಳ್ತೀವಿ, ಬೇಸಿಕ್ ಸೆಟ್ಟಿಂಗ್ ಟೈಮ್ನ. ಅದೇ ಥರ ನಮಗೆ 10 hours ಆದ್ಮೇಲೆ ಕೂಡ ನಾವು ಅದ್ರ ಮೇಲ್ಗಡೆ ನಡೀತಾ ಇದೀವಿ, ಓಡಾಡ್ತಾ ಇದೀವಿ ಅಂತಂದ್ರೆ, ಸೊ ಇವಾಗ ಒಂದು ಸ್ಲ್ಯಾಬ್ ಕ್ಯಾಸ್ಟ್ ಮಾಡಿದ್ವಿ, ಅದ್ರ ಮೇಲ್ಗಡೆ ಓಡಾಡ್ತಾ ಇದೀವಿ ಅಂತ ಹೇಳಿದ್ರೆ ಅದು ನಮಗೆ ಇನ್ನೂ ಹಸಿ ಇದೆ ಅಂತ ಅನ್ನೋದಾಗ್ಲಿ, ಇಲ್ಲ ಅಂತಂದ್ರೆ ಸಿಮೆಂಟ್ ಇನ್ನೂ ಒಣಗೋಗ್ಲಿಲ್ಲ ಅಂತ ಅನ್ನೋದಾಗ್ಲಿ, ಇದು ಯಾವುದನ್ನು ಕೂಡ ಆಗಬಾರ್ದು. ಸೊ ಇದೆರಡನ್ನು ನಾವು ಸೆಟ್ಟಿಂಗ್ ಟೈಮ್ ಅಂತ ಹೇಳ್ತೀವಿ. ಸೊ ಇದೆರಡನ್ನು ಕೂಡ ಮೀರ್ಲೂ ಬಾರ್ದು, ಅರ್ಲಿನೂ ಸೆಟ್ ಆಗಬಾರ್ದು. ಇದೆರಡನ್ನು ನಾವು ಆನ್ ಸೈಟಲ್ಲೇ ಅಬ್ಸರ್ವ್ ಮಾಡ್ಬೋದು. ಇದರಿಂದ ನಮ್ಗೆ ಏನಾಗುತ್ತೆ
ಆಗುತ್ತೆ. ಇದನ್ನೆಲ್ಲಾನು ಯಾಕೆ ನಿಮಗೆ ತಿಳಿಸ್ತಾ ಇದ್ದೀನಿ ಅಂತಂದ್ರೆ ಸೆಟ್ಟಿಂಗ್ ಟೈಮ್ ಇದನ್ನೆಲ್ಲ ಕೂಡ ಜಸ್ಟ್ ನಿಮ್ಗೆ ಒಂದು ನಾಲೆಡ್ಜ್ ಇರಲಿ, ಸೊ ಒಂದು ಅಪ್ಡೇಟ್ ಇರಲಿ ಅಂತ ಹೇಳ್ಬಿಟ್ಟು. ಸೊ ಇದನ್ನ ನಾವು RCC ನಲ್ಲಿ ಹೆಂಗೆ ಅರೆಸ್ಟ್ ಮಾಡ್ತೀವಿ, ಯಾವ ತರ ನಾವು ನಿಮಗೆ ಅದನ್ನ ಪ್ರೋಸೆಸ್ ತಗೊಂಡು ಹೋಗ್ತೀವಿ ಅಂತ ಹೇಳ್ಬಿಟ್ಟು ನಾನು ಕಮಿಂಗ್ ವಿಡಿಯೋಸ್ ಅಲ್ಲಿ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ನೆಕ್ಸ್ಟ್ ಬಂದ್ಬಿಟ್ಟು ನಾವು ಥರ್ಡ್ ಪಾಯಿಂಟ್ ಈಸ್ ನಮ್ಗೆ ಏನಂತಂದ್ರೆ ಕಂಪ್ರೆಸಿವ್ ಸ್ಟ್ರೆಂತ್ ಅಂತ ಹೇಳ್ತೀವಿ. ಸೊ ಕಂಪ್ರೆಸಿವ್ ಸ್ಟ್ರೆಂತ್ ಅಂತಂದ್ರೆ ಏನು ಅಂತ ಹೇಳಿದ್ರೆ ಎಕ್ಸಾಕ್ಟ್ಲಿ ಇವಾಗ ನಾವು ಯೂಸ್ ಮಾಡ್ತಾ ಇರೋಂಥ ಸಿಮೆಂಟ್ ಪ್ರಾಪರ್ ಆಗಿದೆಯಾ ಇಲ್ವಾ, ಇವಾಗ ನಾವು ಕ್ಯಾಸ್ಟ್ ಮಾಡಿರೋಂಥ ಸಿಮೆಂಟ್ ಪ್ರಾಪರ್ ಆಗಿದೆಯಾ ಇಲ್ಲ ಅಂತ ಹೇಳ್ಬಿಟ್ಟು ನಮಗೆ ಗೊತ್ತಾಗೋದು ಅಂತ ಹೇಳಿದ್ರೆ ಇವಾಗ ಸಿಮೆಂಟ್ನಾಗ ತಗೊಂಡೋಗಿ ಟೆಸ್ಟ್ ಮಾಡೋದಕ್ಕಾಗಲ್ಲ, ಅದನ್ನ ಕಾಂಕ್ರೀಟ್ ಅಲ್ಲಿ ಮಿಕ್ಸ್ ಮಾಡಬೇಕಾಗುತ್ತೆ, ಅಂದ್ರೆ ಕಾಂಕ್ರೀಟ್ ಆಗಿ ಕನ್ವರ್ಟ್ ಮಾಡಬೇಕಾಗುತ್ತೆ. ಅದಕ್ಕೆ ಜಲ್ಲಿ, ಎಮ್ಸ್ಯಾಂಡ್, ವಾಟರ್ ಎಲ್ಲಾನು ಕೂಡ ಮಿಕ್ಸ್ ಮಾಡಿ ನಾವು ಅದನ್ನ ಏನೋ ರೆಡಿ ಮಾಡಬೇಕಾಗುತ್ತೆ. ಆ ರೆಡಿ ಮಾಡಿದ್ದಾದ್ಮೇಲೆ ಅದನ್ನ ತಗೊಂಡೋಗಿ ನಾವು ಅದನ್ನ ನಮಗೆ ಕಂಪ್ರೆಸಿವ್ ಸ್ಟ್ರೆಂತ್ ಚೆಕಿಂಗ್ ಅಂತ ಹೇಳ್ಬಿಟ್ಟು ಟೆಸ್ಟ್ ಮಾಡಬೇಕಾಗುತ್ತೆ. ಸೊ ಆ ಟೆಸ್ಟ್ ನಾವು ಹೆಂಗೆ ಅಚೀವ್ ಆಗುತ್ತೆ ಅಂತ ಹೇಳಿದ್ರೆ ಅದರಲ್ಲಿ ನಮಗೆ 7 days, 14 days, 28 days ರಿಸಲ್ಟ್ಸ್ ಅಂತ ಹೇಳ್ತಿರುತ್ತೆ. ಸೊ ಫಸ್ಟ್ 7 days ಅಲ್ಲಿ ನಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ ಅರೌಂಡ್ ಒಂದು 50 to 55% ಸ್ಟ್ರೆಂತ್ ಅಚೀವ್ ಆಗಿರುತ್ತೆ. ಅಂದ್ರೆ ನಾವು ಯಾವ ಗ್ರಿಡ್ ಹಾಕಿರ್ತೀವಿ ಅದರಲ್ಲಿ ಒಂದು 50% ಸ್ಟ್ರೆಂತ್ ಅಚೀವ್ ಆಗಿರುತ್ತೆ ಅಂತ ಹೇಳ್ಬೋದು. ಅದೇ ತರ ನಮಗೆ 14 days ಹೋದ್ವಿ ಅಂತ ಹೇಳಿದ್ರೆ ಅದು ನಮಗೆ ಒಂದು 70+ ಅಚೀವ್ ಆಗಿದೆ ಅಂತ ಹೇಳ್ಬೋದು. 14 days ಅಲ್ಲಿ 65 ಮೇಲ್ಗಡೆ ಹೋಗಿರುತ್ತೆ, 70 ಗಂಟನೂ ಹೋಗಿರೋಂಥ ಚಾನ್ಸಸ್ ಇರುತ್ತೆ. ಸೊ ಅಷ್ಟು ಸೆಟ್ ಆಗಿರೋಂಥ ಸ್ಟ್ರೆಂತ್ ನ ಅದು ಕೊಡಬೇಕಾಗುತ್ತೆ 14 days ಅಲ್ಲಿ. ಅದೇ ನಮಗೆ 28 days ಹೋದ್ವಿ ಅಂತ ಇಟ್ಕೊಳ್ಳಿ. ಸೊ 28 days ಈಸ್ ಅ ಫೈನಲ್ ಟೆಸ್ಟಿಂಗ್ ಡೇ. ಸೊ ಅವತ್ತಿನ ದಿನ ನಮ್ಗೆ ಏನಾದ್ರು ನಾವು ತರ ಸಿಮೆಂಟ್ ಕಂಪ್ರೆಸಿವ್ ಸ್ಟ್ರೆಂತ್ ನಾವು ಚೆಕ್ ಮಾಡ್ತೀವಿ ಅಂತ ಹೇಳಿದ್ರೆ ಅಲ್ಲಿ 98 to 99%, ಯಾಕಂದ್ರೆ 100% ಬರಲ್ಲ ಅದೆಲ್ಲ ಯಾವ್ದ್ರಲ್ಲೂ ಕೂಡ. ಸೊ 98 to 99% ಅಲ್ಲಿ ಸ್ಟ್ರೆಂತ್ ಅಚೀವ್ ಆಗಿರಬೇಕಾಗುತ್ತೆ. ವರ್ಸ್ಟ್ ಅಂತಂದ್ರೆ 95% ಮೇಲೇನಾದ್ರೂ ಅದು ಹೋಗಿರ್ಲೇಬೇಕಾಗುತ್ತೆ. ಸೊ ಇದು ನಮಗೆ 28 days ಸ್ಟ್ರೆಂತ್ ಆಗುತ್ತೆ. ಸೊ ನಾವು ಯೂಸ್ ಮಾಡ್ತಾ ಇರೋ ಸಿಮೆಂಟ್ ಪ್ರಾಪರ್ ಆಗಿದೆ, ಪ್ರಾಪರ್ ಆಗಿ ಮಿಕ್ಸ್ ಆಗ್ತಾ ಇದೆ ಅಂತ ಗೊತ್ತಾಗೋದು ನಮ್ಗೆ ಈ ಟೆಸ್ಟ್ ಇಂದ ಗೊತ್ತಾಗುತ್ತೆ. ಸೊ ಇದನ್ನು ಕೂಡ ನಾವು ನಿಮಗೆ ಮುಂದಿನ ವಿಡಿಯೋದಲ್ಲಿ ಯಾವ ತರ ಅದನ್ನ ನಾವು ಟೆಸ್ಟ್ ಮಾಡ್ತೀವಿ ಆನ್ ಸೈಟ್ ಅಲ್ಲಿ ಅಂತ ಹೇಳ್ಬಿಟ್ಟು ಅದನ್ನ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ. ಬಂದ್ಬಿಟ್ಟು ನಮ್ಗೆ ಏನಾಗುತ್ತೆ ಅಂತಂದ್ರೆ ಥರ್ಡ್ ಪಾಯಿಂಟ್ ಏನಂತಂದ್ರೆ ಸಿಮೆಂಟ್ ಒಂದು ರೂಲ್ ಇದೆ, ತಮ್ ರೂಲ್. ಏನಂತ ಹೇಳಿದ್ರೆ ಸೊ ಸಿಮೆಂಟ್ ಮ್ಯಾನುಫ್ಯಾಕ್ಚರ್ ಆಯ್ತು, ಸೊ ಸಿಮೆಂಟ್ ಮ್ಯಾನುಫ್ಯಾಕ್ಚರ್ ಆಯ್ತು ಅಂತ ಹೇಳಿದ್ರೆ ಅದನ್ನ ನಾವು 3 months ಒಳಗಡೆ ಯೂಸ್ ಮಾಡಬೇಕು. ಸೊ 3 months ಆಯ್ತು ಅಂತ ಹೇಳಿದ್ರೆ ಅದು ಸ್ಟ್ರೆಂತ್ ಕಡಿಮೆ ಆಗುತ್ತೆ. ಸೊ ಇದೊಂದು ತಮ್ ರೂಲ್ ನಮ್ಗೆಲ್ಲರಿಗೂ ಗೊತ್ತಿರ್ಲೇಬೇಕಾಗತ್ತೆ. ಅದನ್ನ ನಾವು ಪ್ರಾಪರ್ ಆಗಿ ನೋಡ್ಕೋಬೇಕಾಗತ್ತೆ. ಅಂದ್ರೆ ಎಕ್ಸಾಕ್ಟ್ಲಿ ಹೆಂಗ್ ನಡೀತೆ ಏನಂತ ಹೇಳ್ಬಿಟ್ಟು. ಸೊ ಇದನ್ನ ನಾವು ಹೆಂಗ್ ಐಡೆಂಟಿಫೈ ಮಾಡೋದು ಅಂತ ಹೇಳಿದ್ರೆ ಯಾವುದೇ ಬ್ರ್ಯಾಂಡ್ ಸಿಮೆಂಟ್ಗೂ ಹೋದ್ವಿ ಅಂತಂದ್ರೆ ತಗೊಂಡ್ವಿ ಅಂತಂದ್ರೆ ಸೊ ಅದ್ರ ಮೇಲುಗಡೆ ನಮಗೆ ಅದು ಬ್ಯಾಚ್ ರಿಪೋರ್ಟ್ ಮೇಲುಗಡೆ ನಮಗೆ ISI ಮಾರ್ಕ್ ಇರಬೇಕಾಗುತ್ತೆ. ಅಂದ್ರೆ ISI ಸರ್ಟಿಫೈಡ್ ಆಗಿರುವಂತ ಸಿಮೆಂಟ್ ಆಗಿರ್ಬೇಕಾಗತ್ತೆ. ಯಾಕಂದ್ರೆ ಮಾರ್ಕೆಟ್ ಅಲ್ಲಿ ಸುಮಾರು ಸಿಮೆಂಟ್ ಕಂಪನಿಗಳು ಒಂದ್ ಯಾವ್ದಾನ ಒಂದು ಫೇಕ್ ಪ್ರಾಡಕ್ಟ್ ಕೊಡೋದಿಲ್ಲ ಅಂತಂದ್ರೆ ಅದೇ ತರದ ಬ್ಯಾಗ್ ನ ಡಿಸೈನ್ ಮಾಡಿ ಅದ್ರೊಳಗಡೆ ಬೇರೆ ಸಿಮೆಂಟ್ ಬರೋಂಥ ಚಾನ್ಸಸ್ಗಳೆಲ್ಲ ಸುಮಾರು ಇರುತ್ತೆ. ಸೊ ISI ಮಾರ್ಕ್ ಅಲ್ಲಿ ಏನೇನು ಇರಬೇಕಾಗುತ್ತೆ, ಸೊ OPC ಗೆ ಏನಿರಬೇಕಾಗುತ್ತೆ, PPC ಗೆ ಏನಿರಬೇಕಾಗುತ್ತೆ ಅಂತ ಹೇಳಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ OPC ಗೆ ಆದ್ರೆ ನಮಗೆ ISI ಮಾರ್ಕ್ ಅಲ್ಲಿ IS 269 ಅಂತ ಹೇಳ್ಬಿಟ್ಟು, ಸೊ IS 269 ಅಂತ ಹೇಳ್ಬಿಟ್ಟು ಒಂದು ಮಾರ್ಕ್ ಇರಬೇಕಾಗತ್ತೆ. ಸೊ ನಾವು ಪರ್ಚೇಸ್ ಮಾಡೋಂಥ OPC ಗ್ರೇಡ್ ಸಿಮೆಂಟ್ ಮೇಲ್ಗಡೆ. ಅದೇ ಸೇಮ್ ನಮಗೆ PPC ಗ್ರೇಡ್ಗೆ ಹೋಗ್ತೀವಿ ಅಂತ ಹೇಳಿದ್ರೆ PPC ಗ್ರೇಡ್ ಆಫ್ ಸಿಮೆಂಟ್ ಮೇಲ್ಗಡೆ ಯಾವ್ದಿರುತ್ತೆ ಅಂತ ಹೇಳಿದ್ರೆ IS 1489 ಅಂತ ಹೇಳ್ಬಿಟ್ಟು ಅದ್ರ ಮೇಲೂ ಕೂಡ IS ಸರ್ಟಿಫೈಡ್ ಮಾರ್ಕ್ ಇರುತ್ತೆ, IS ಅದು ಕೋಡ್ ಕೂಡ ಇರುತ್ತೆ. ಇದೆರಡನ್ನ ನಾವು ಸ್ಪೆಸಿಫಿಕ್ ಆಗಿ ನೋಡಬೇಕಾಗುತ್ತೆ ಸಿಮೆಂಟ್ ಬ್ಯಾಗ್ನ ನಾವು ಪರ್ಚೇಸ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ. ಸೊ RCC ಇಂದನಾರು ಬಂದಿರಲಿ, ಎಲ್ಲಿಂದನಾರು ಬಂದಿರಲಿ, ಹೆಂಗನ ಪರ್ಚೇಸ್ ಮಾಡಲಿ, ಇದೊಂದು ಬೇಸಿಕ್ ರೂಲ್ ನಾವು ನೋಡಬೇಕಾಗುತ್ತೆ. ಬಿಕಾಸ್ ISI ಮಾರ್ಕ್ಡ್ ಸಿಮೆಂಟ್ನೇ ನಾವು ಪರ್ಚೇಸ್ ಮಾಡಬೇಕಾಗತ್ತೆ. ಬಂದ್ಬಿಟ್ಟು ನಮಗೆ ಟೆಕ್ಸ್ಚರು ಮತ್ತು ಕಲರು. ಸೊ ಟೆಕ್ಸ್ಚರ್ ಹೆಂಗಿರಬೇಕಾಗುತ್ತೆ ಸಿಮೆಂಟ್ದು ಮತ್ತು ಕಲರ್ ಹೆಂಗಿರಬೇಕಾಗುತ್ತೆ, ಇದು ಕೂಡ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂತಂದ್ರೆ ನಮಗೆ ಟೆಕ್ಸ್ಚರು ಮತ್ತು ಕಲರ್ ಬಂದರೆ, ಸೊ ಕಲರ್ ಅನ್ನೋದಾದ್ರೆ ನಮಗೆ ಗ್ರೇ ಕಲರ್ ಆಗಿರಬೇಕಾಗುತ್ತೆ. ಸೊ ಎಕ್ಸಾಕ್ಟ್ಲಿ ತುಂಬ ಫೈನ್ ಆಗಿರಬೇಕು ಆ್ಯಂಡ್ ಟೆಕ್ಸ್ಚರು ಕೂಡ ತುಂಬ ಸ್ಮೂತ್ ಆಗಿರಬೇಕು. ಅದು ಏನೋ ಎಕ್ಸ್ಪೆಷಲಿ ನಾವು ಇನ್ನೊಂದು ಏನಂತ ಹೇಳಿದ್ರೆ ನಾವು ಸಿಮೆಂಟ್ ಬ್ಯಾಗ್ ಓಪನ್ ಮಾಡಿ ಅದ್ರೊಳಗಡೆ ಕೈ ಇಟ್ವಿ ಅಂತ ಹೇಳಿದ್ರೆ ಸೊ ಅದು ನಮಗೆ ಏನಂತ ಹೇಳಿದ್ರೆ ಸಿಮೆಂಟ್ ನಮಗೆ ಕೂಲ್ ಫೀಲಿಂಗ್ ಕೊಡ್ಬೇಕು. ಅಂತಂದ್ರೆ ತಣ್ಣಗೆ ಒಂಥರ ಒಂದು ಸ್ಮಾಲ್ ಏನೋ ಒಂದು ನೀರೊಳಗಡೆ ಇಟ್ಟಿರೋ ಥರ ಅಂತ ಫೀಲ್ ಆಗಬೇಕು, ಒಟ್ಟಿನಲ್ಲಿ ತಣ್ಣಗೆ ಅನಿಸ್ಬೇಕು. ಸೊ ಇದು ನಮಗೆ ಟೆಕ್ಸ್ಚರು ಮತ್ತು ಕಲರಲ್ಲಿ ಗೊತ್ತಾಗಂತ ರಿಸಲ್ಟ್. ಏನಂದರೆ ಗ್ರೇ ಕಲರ್ ಇರಬೇಕು, ಸ್ಮೂತ್ ಆಗಿರಬೇಕು, ಮತ್ತು ನೋಡೋಕ್ಕೆ ಆಗಿರಬೇಕು. ಆ್ಯಂಡ್ ಅದರೊಳಗಡೆ ಯಾವುದೇ ಥರದ ಲಮ್ಸ್ ಅಂತಂದರೆ ಏನೋ ಸಿಮೆಂಟು ಗಂಟು ಥರ ಚಿಕ್ಕ ಉಂಡೆಗಳ ಥರ ಆಗೋಗ್ಬಿಟ್ಟಿರುತ್ತೆ. ಸೊ ಅದು ಯಾವುದೂ ಕೂಡ ಆಗಿರಬಾರ್ದು ಅಂದರೆ ಬಿಫೋರ್ ಪರ್ಚೇಸಿಂಗ್ ಆಗಬೇಕಾದ್ರೆ. ಬಟ್ ತೊಗೊಂಡಿದ್ದಾದ್ಮೇಲೆ ಇದೆಲ್ಲ ಆಗುತ್ತೆ ಆನ್ ಸೈಟಲ್ಲಿ. ಬಟ್ ಅದನ್ನೆಲ್ಲ ಹೆಂಗೆ ರಿಸಾಲ್ವ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಮುಂದೆ ಹೇಳ್ತಾ ಹೋಗ್ತೀನಿ. ಬಟ್ ಏನೇವೋ ನಾವು ಫ್ರೆಶ್ ಪ್ರಾಡಕ್ಟ್ ಪರ್ಚೇಸ್ ಮಾಡೋ ಟೈಮಲ್ಲಿ ಅದು ಯಾವುದೂ ಕೂಡ ಇರಬಾರ್ದು, ಅದನ್ನು ನಾವು ಮೇಕ್ ಶೋರ್ ಆಗಿ ನೋಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ನಮಗೆ ಸಿಮೆಂಟಲ್ಲೇ ಸೊ ಇನ್ನೊಂದು ಫ್ಲೋಟಿಂಗ್ ಟೆಸ್ಟ್ ಅಂತ ಮಾಡಬೇಕಾಗುತ್ತೆ. ಏನಾರು ಅಂದರೆ ಹೆಂಗೆ ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ ಜಸ್ಟ್ ಒಂದು ಬಕೆಟ್ ಆಫ್ ವಾಟರ್ ತೊಗೊಂಡು ಸೊ ನಾವು ಒಂದು ಸ್ವಲ್ಪ ಸಿಮೆಂಟ್ನ ಅದ್ರೊಳಗಡೆ ಹಾಕಿದ್ವಿ ಅಂತ ಇಟ್ಕೊಳ್ಳಿ. ಸೊ ಅದು ಇಮಿಡಿಯೇಟ್ ಆಗಿ ಮುಳುಗೋಗ್ಬಿಡಬಾರ್ದು.
ಸೊ ಇಮಿಡಿಯೇಟಾಗಿ ಅದು ಹಾಕಿದ ತಕ್ಷಣ ಮುಳುಗೋಯ್ತು ಅಂತಂತಂದರೆ ಅದು ಆಲ್ರೆಡಿ ನಮಗೆ ಸ್ಟ್ರೆಂತ್ ವೀಕ್ ಆಗಿದೆ ಮತ್ತು ಮಾಯಿಶ್ಚರ್ ಕಂಟೆಂಟ್ ಅಟ್ಯಾಕ್ ಆಗಿದೆ ಅಂತ ಹೇಳ್ತಾ ಅರ್ಥ ಅದು. ಸೊ ಅದೊಂದು ಸ್ವಲ್ಪ ಹೊತ್ತು ಒಂದು ಮಿನಿಮಮ್ ಟೈಮ್ ಸ್ವಲ್ಪ ಫ್ಲೋಟ್ ಆಗಿ ಅದಾದಮೇಲೆ ಅದು ಒಳಗಡೆಗೆ ಇಮ್ಮರ್ಸ್ ಆಗಬೇಕಂತಂದ್ರೆ ಮುಳುಗೋಗ್ಬೇಕು. ಸೊ ಇದಕ್ಕೆ ನಾವೇನಂತಂತೀವಿ ಅಂತಂದರೆ ಫ್ಲೋಟಿಂಗ್ ಟೆಸ್ಟ್ ಅಂತ ಹೇಳ್ಕೊಳ್ತೀವಿ. ಸೊ ಇದೆಲ್ಲ ಏನಂತಂದರೆ ಲಾಟ್ ಆಫ್ ಮೆಥಡ್ಸ್ ಆಫ್ ಸಿಮೆಂಟ್ನ ನಾವು ಟೆಸ್ಟ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಯೂಸ್ ಮಾಡೋಂಥ ಸ್ಟೈಲ್ಸ್ ಇದು. ನಾವೇನೋ ಇವಾಗ ಸಿಮೆಂಟ್ನ ಯಾವ ಗ್ರೇಡ್ ಅಂತ ಹೇಳ್ಬಿಟ್ಟು ನೋಡಿದ್ವಿ. ಅದಾದ್ಮೇಲೆ ಅದರಲ್ಲಿ ಇವಾಗ ಟೆಸ್ಟ್ಗಳು ಫೀಲ್ಡ್ ಟೆಸ್ಟ್ಗಳು ಏನೇನು ಬರುತ್ತೆ ಅಂತ ಹೇಳ್ಬಿಟ್ಟೆಲ್ಲ ನಾವು ನೋಡಿದ್ವಿ. ಸೊ ಎಲ್ಲ ಆಗಿದಾದ್ಮೇಲೆ ಇವಾಗ ಸಿಮೆಂಟ್ನ ಪರ್ಚೇಸ್ ಮಾಡಿದ್ವಿ. ಸೊ ಪರ್ಚೇಸ್ ಮಾಡಿದಾದ್ಮೇಲೆ ಅದನ್ನ ಸ್ಟೋರೇಜ್ ಹೆಂಗ್ ಮಾಡಬೇಕು, ಸೊ ಇದು ನಮಗೆ ವೆರಿ ಇಂಪಾರ್ಟೆಂಟ್ ಸ್ಟೆಪ್ ಆಗುತ್ತೆ. ಯಾಕಂತ ಹೇಳಿದ್ರೆ ನಾವು ಇವಾಗ ಎಲ್ಲ ಈ ಟೆಸ್ಟ್ಗಳಲ್ಲಿ ಮಾತಾಡ್ದಂಗೆ ಅಲ್ಲಿ ಲಮ್ಸ್ ಫಾರ್ಮ್ ಆಗೋದು ಮತ್ತೆ ಸಿಮೆಂಟ್ ಗಟ್ಟಿ ಆಗ್ಬಿಡೋದು ಇದೆಲ್ಲಾನು ಕೂಡ ಯಾಕಾಗುತ್ತೆ ಅಂತ ಹೇಳಿದ್ರೆ ಬಿಕಾಸ್ ಆಫ್ ಸ್ಟೋರೇಜ್. ಸೊ ನಾವು ಸಿಮೆಂಟ್ನ ತಗೊಳ್ಳೋದಷ್ಟೇ ಅಲ್ಲ, ಕೇರ್ಫುಲ್ ಆಗಿ ತಗೊಂಡಿದ್ದನ್ನ ನಾವು ಸ್ಟೋರ್ ಮಾಡೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದನ್ನ ನಾವು ಹೆಂಗ್ ಮಾಡಬೇಕಾಗತ್ತೆ. ಸೊ ಸಿಮೆಂಟ್ ಸ್ಟೋರೇಜ್ಗೆ ಅಂತ ಹೇಳ್ಬಿಟ್ಟು ನಾವು ಯೂಶಲಿ ನಿಮ್ಮ ಪ್ರಾಜೆಕ್ಟ್ ಸ್ಟಾರ್ಟ್ ಆಗ್ತಾ ಇದೆ ಅಂತ ಹೇಳಿದ್ರೆ, ಸೊ ನಿಮ್ಗೆ ಆಲ್ರೆಡಿ ನಮ್ಮ ಇಂಜಿನಿಯರ್ಸ್ ಆಗ್ಬೋದು ಮತ್ತು ನಮ್ಮ ಸೇಲ್ಸ್ ಡಿಪಾರ್ಟ್ಮೆಂಟಿಂದ ಆಗ್ಬೋದು, ಸೊ ನಿಮಗೆ ನಮ್ಮ ಶೆಡ್ ಕಟ್ಕೊಳ್ಳೋಕೆ ಜಾಗ ಬೇಕು ಅಂತ ಹೇಳ್ತಾ ಇರ್ತಾರೆ. ಸೊ ಅದೊಂದೇ ರೀಸನ್ ಏನಕ್ಕೆ ಅಂತ ಹೇಳಿದ್ರೆ ಸಿಮೆಂಟ್ನ ಕ್ಲೀನಾಗಿ ಸ್ಟೋರ್ ಮಾಡೋಣ ಆ್ಯಂಡ್ ಅಲ್ಲಿ ಸೆಕ್ಯೂರಿಟಿಗೆ ಅಂತೇಳಿ ಇರೋದಕ್ಕೆ ಅಂತೇಳಿ ವ್ಯವಸ್ಥೆ ಆಗಲಿ ಅಂತ ಹೇಳ್ಬಿಟ್ಟು. ಬಟ್ ಇದನ್ನು ನಾವು ಸಿಮೆಂಟ್ನ ಪರ್ಚೇಸ್ ಮಾಡಿದಾದ್ಮೇಲೆ ಪರ್ಚೇಸ್ ಮಾಡೋದಕ್ಕಿಂತ ಮುಂಚೆ ನಾವು ಶೆಡ್ನ ಪ್ರಾಪರಾಗಿ ಕನ್ಸ್ಟ್ರಕ್ಟ್ ಮಾಡಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಸಿಮೆಂಟ್ ಏನಂತ ಹೇಳಿದ್ರೆ ಅದು ಮಾಯಿಶ್ಚರ್ ಅಟ್ಯಾಕ್ ಆಗುತ್ತೆ. ಮಾಯಿಶ್ಚರ್ ಅಟ್ಯಾಕ್ ಆಯಿತು ಅಂತ ಹೇಳಿದ್ರೆ ನಮಗೆ ಎಕ್ಸಾಕ್ಟ್ಲಿ ಏನಾಗುತ್ತೆ ಅದು ರಿಯಾಕ್ಷನ್ ಆಗಿ ಹಾರ್ಡ್ನೆಸ್ ಬಂದ್ಬಿಡುತ್ತೆ. ಸೊ ಹಾರ್ಡ್ನೆಸ್ ಬಂತು ಅಂತ ಹೇಳಿದ್ರೆ ಅದು ಯಾವ ವರ್ಕು ಕೂಡ ಯೂಸ್ ಆಗಲ್ಲ. ಆ ಥರದೊಂದು ಪ್ರಾಬ್ಲಮ್ ಬಂದ್ಬಿಡುತ್ತೆ. ಅದಕ್ಕೋಸ್ಕರ ನಾವೇನು ಮಾಡಬೇಕಾಗತ್ತೆ, ಸೊ ಪ್ರಾಪರ್ ಸ್ಟೋರೇಜ್ ಅಂತಂದರೆ ನಾವೇನು ಮಾಡಬೇಕಾಗುತ್ತೆ, ಫಸ್ಟ್ ಮೆಥಡು ಇದು ಕ್ಲೋಸ್ಡ್ ಸರ್ಫೇಸಲ್ಲೇ ಇರಬೇಕು. ಸೊ ಕ್ಲೋಸ್ಡ್ ಸರ್ಫೇಸ್ ಅಂತಂದರೆ ಅದರೊಳಗಡೆ ತುಂಬ ಗಾಳಿ ಇದೆಲ್ಲ ಯಾವುದು ಬರ್ದಿರಂಗೆ ಅಂತ ಹೇಳ್ಬಿಟ್ಟು ಸ್ಟೋರ್ ಮಾಡಬೇಕಾಗತ್ತೆ. ಸೊ ಎಕ್ಸ್ಪೆಷಲಿ ನೀರಂತೂ ಅಂದರೆ ಒಂದು ಥಂಡಿ ನೀರು ಅಂತ ಹೇಳ್ತೀವಲ್ಲ, ಅಂದರೆ ಥಂಡಿ ಹೊಡಿಯೋದು ಅಂತ ಹೇಳ್ತೀವಲ್ಲ, ಸೊ ಅದು ಯಾವುದು ಆಗದಿರಂಗೆ ಅಂತ ಹೇಳ್ಬಿಟ್ಟು ನಾವು ಅಂಥ ಪ್ರಾಪರ್ ವೇನಲ್ಲಿ ನಾವು ಅದನ್ನು ಸ್ಟೋರ್ ಮಾಡಬೇಕಾಗತ್ತೆ. ಆಮೇಲೆ ಫ್ಲೋರ್ಗೆ ಸೊ ನಾವು ಡೈರೆಕ್ಟಾಗಿ ಏನಾರು ಸಿಮೆಂಟ್ನ ಸ್ಟೋರ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ನಾವು ಡೈರೆಕ್ಟಾಗಿ ಮಣ್ಣು ಮೇಲೆ ಹಾಕಂಗಿಲ್ಲ. ಸೊ ಮಣ್ಣು ಬದಲಾಗಿ ನಾವೇನು ಮಾಡಬೇಕಾಗುತ್ತೆ, ಒಂದು ಲೇಯರ್ ಬ್ಲಾಕ್ಸ್ನಾರು ಜೋಡಿಸಿ, ಇಲ್ಲ ಅಂತಂತಂದರೆ ಅದ್ರ ಮೇಲ್ಗಡೆ ಏನಾರು ಒಂದು ಪ್ಲಾಟ್ಫಾರ್ಮ್ ಥರ ಮಾಡಿ ಅದ್ರ ಮೇಲ್ಗಡೆ ನಾವು ಸಿಮೆಂಟ್ನ ಸ್ಟೋರ್ ಮಾಡಬೇಕಾಗತ್ತೆ. ಬಿಕಾಸ್ ಯಾಕಂತಂದರೆ ಸಾಯಿಲಲ್ಲೂ ಕೂಡ ಮಾಯಿಶ್ಚರ್ ಇರುತ್ತೆ, ಮಾಯಿಶ್ಚರಿಂದ ಬಾಟಮ್ ಏರಿಯಾ ಎಲ್ಲನೂ ಕೂಡ ಗಟ್ಟಿಯಾಗಂಥ ಚಾನ್ಸಸ್ ಇರುತ್ತೆ. ಸೊ ಹಂಗಾಗಿ ನಮಗೆ ಕೆಳಗಡೆ ಒಂದು ಪ್ಲಾಟ್ಫಾರ್ಮ್ ಥರ ರೆಡಿ ಮಾಡ್ಕೊಂಡಿರ್ಬೇಕು, ಇಲ್ಲಾಂದರೆ ಸಿಮೆಂಟ್ ಫಿನಿಶ್ ಆದರೂ ಮಾಡಿರ್ಬೇಕು. ಸೊ ಇದು ನಮಗೆ ಮೇಜರ್ ಸ್ಟೆಪ್ ಆಗುತ್ತೆ. ಆ್ಯಂಡ್ ಸೆಕೆಂಡ್ ಥಿಂಗ್ ಏನು ಮಾಡಬೇಕಾಗುತ್ತೆ ಅಂದ್ರೆ ನಾವು ಸ್ಟೋರ್ ಮಾಡ್ತೀವಿ ಅಂತ ಹೇಳಿದ್ರೆ ಸ್ವಲ್ಪ ನಮ್ಗೇನಾರ ಗೋಡೆಗೆ ನೋಡಿ ಶೆಡ್ ಕಟ್ಟಿದೀವಿ ಅಂತ ಹೇಳಿದ್ರೆ ಶೆಡ್ಗೆ ಪ್ಲಾಸ್ಟಿಂಗ್ ಎಲ್ಲ ಆಗಿರಲ್ಲ. ಸೊ ಪ್ಲಾಸ್ಟಿಂಗ್ ಆಗಿಲ್ಲ ಅಂದ್ರೆ ಏನಾಗುತ್ತೆ, ಔಟ್ ಸೈಡು ಮಳೆ ಬಂತು ಅಂತ ಹೇಳಿದ್ರೆ ಅದೇನಾಗುತ್ತೆ, ಅದು ವಾಟ್ರು ಸಮ್ಟೈಮ್ಸ್ ಬ್ಲಾಕ್ ಏನು ಮಾಡುತ್ತೆ, ಅದು ಅಬ್ಸರ್ವ್ ಮಾಡಿ ಈ ಕಡೆ ಒಳಗಡೆ ಬಿಡೋಂಥ ಚಾನ್ಸಸ್ ಇರುತ್ತೆ. ಆ ಒಳಗಡೆ ನೀರು ಬಂತು ಅಂತ ಹೇಳಿದ್ರೆ ಆ ಸರ್ಫೇಸ್ ಆಫ್ ಏನು ಸ್ಟೋರೇಜ್ ಯೂನಿಟ್ಸ್ ಇರುತ್ತಲ್ಲ, ಸೊ ಅದೆಲ್ಲ ಹಾಳಾಗೋಂಥ ಚಾನ್ಸಸ್ ಇರುತ್ತೆ. ಹಂಗಾಗಿ ಟೆಂಪ್ರರಿ ಏನೋ ಸ್ಟ್ರಕ್ಚರ್ ಕ್ರಿಯೇಟ್ ಮಾಡಿದ್ದೀವಿ ಅಂತ ಹೇಳಿದ್ರೆ ನಾವು ಅದನ್ನು ಒಂದು ಸ್ವಲ್ಪ ಸುತ್ತಲೂ ಒಂದು ಅರ್ಧ ಅಡಿನ ಸ್ಪೇಸ್ ಕೊಟ್ಬಿಟ್ಟು ಸಿಮೆಂಟು ಎಕ್ಸಾಕ್ಟಾಗಿ ಯಾವುದಕ್ಕೂ ಟಚ್ ಆಗದಿರಂಗೆ ಸ್ಟೋರ್ ಮಾಡಿದ್ರೆ ಒಳ್ಳೆಯದು. ಇಲ್ಲ ಏನು ಲೀಕೇಜ್ ಏನಿಲ್ಲ, ವಾಟರ್ ಅಬ್ಸರ್ಪ್ಷನ್ ಎಲ್ಲ ಏನಿಲ್ಲ ಅಂತಂದರೆ ಅವಾಗ ನಾವು ಗೋಡೆಗೆ ಟಚ್ ಮಾಡಿ ಹಾಕೊಂಡ್ರೆ ನಡೆಯುತ್ತೆ. ಬಟ್ ನಾವು ಜಾಸ್ತಿ ಸ್ಟೋರೇಜ್ ಮಾಡ್ದೇನೆ ಸೊ ಅವಾಗ ಫ್ರೀಕ್ವೆಂಟಾಗಿ ನೋಡ್ಕೊತಾ ಇದೀವಿ ಅಂತ ಹೇಳಿದ್ರೆ ಇದೆಲ್ಲ ವರ್ಕೌಟ್ ಆಗುತ್ತೆ. ಬಟ್ ನಾವೇನಾರ ಜಾಗ ಕೊಟ್ಟು ಹಾಕಿಲ್ಲ, ಸೊ ಸ್ಪೇಸ್ ಬಿಟ್ಟು ಹಾಕಿಲ್ಲ, ಬಟ್ ಅದನ್ನು ನಾವು ಜಾಸ್ತಿ ದಿನ ಬಿಡೋಂಗಿಲ್ಲ. ಆಮೇಲೆ ನೀರು ಬರ್ತಾ ಇದೆ ಇಲ್ಲ ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಬೇಕಾಗುತ್ತೆ. ಸೊ ಅಷ್ಟು ಮಾಡ್ಕೊಂಡ್ರೆ ಸಾಕು. ಸೊ ಜಾಗ ಬಿಡಲೇಬೇಕು ಅಂತಂತೇನಿಲ್ಲ, ನಮ್ಮ ಮೇನ್ ಇಂಟೆನ್ಷನ್ ಏನು ಅದಕ್ಕೆ ನೀರು ಬೀಳಬಾರ್ದು, ಅದನ್ನು ನಾವು ಪ್ಲಾನ್ ಮಾಡಬೇಕಾಗತ್ತೆ. ಸಿಮೆಂಟ್ನ ಸ್ಟೋರ್ ಮಾಡೋದ್ರಲ್ಲಿ ಏನಂತ ಹೇಳಿದ್ರೆ ನಮಗೆ ಎಕ್ಸಾಕ್ಟಾಗಿ ಏನಾರ ವಿಂಡೋ ಇತ್ತು, ಸೊ ವಿಂಡೋ ಇತ್ತು ಇಲ್ಲಾಂದ್ರೆ ಡೋರ್ ಇತ್ತು, ಅದನ್ನೇನಾರು ವಿಂಡೋ ನಾವು ಕ್ಲೋಸ್ ಮಾಡ್ದಂಗೆ ಹಂಗೆ ಹೋಗ್ಬಿಟ್ಟಿದ್ವಿ. ಸೊ ಆ ಟೈಮಲ್ಲಿ ಏನಾಗುತ್ತೆ, ಸೊ ವಿಂಡೋ ಕ್ಲೋಸ್ ಆಗಿತ್ತು ಅಂತ ಆಗದೇನೆ ಹಂಗೆ ಹೊರಟೋಗಿದ್ವಿ, ಮಳೆ ಬಂತು ಏನೋ ಒಂದು ಆಯ್ತು ಅಂತಂದ್ರೆ ಸ್ವಲ್ಪ ನೀರು ಹೊಡಿತು ಅಂತಂದ್ರೆ ಸಾಕು ಸಿಮೆಂಟ್ ಗಟ್ಟಿ ಆಗಿಬಿಡುತ್ತೆ. ಒಂದು ಚೂರು ನೀರು ಬಿತ್ತು ಅಂತಂದ್ರೂ ಅದು ಕಂಪ್ಲೀಟ್ ಸೆಟ್ ಆಗಿಬಿಡುತ್ತೆ. ಸೊ ಒಂದು ಬ್ಯಾಗ್ ಇಟ್ಸ್ ಈಕ್ವಲ್ ಟು ಅರೌಂಡ್ 350 to 400 rupees ವೇಸ್ಟೇಜ್ ಆಗೋಗ್ಬಿಡುತ್ತೆ. ಸೊ ಒಂದ್ಸತಿ ಸೆಟ್ ಆಯ್ತು ಅಂತ ಹೇಳಿದ್ರೆ ಒಂದೊಂದು ಲೈನೇ ಸೆಟ್ ಆಗಿಬಿಡುತ್ತೆ. ಅದಕ್ಕೆ ನಾವು ವೆರಿ ಕೇರ್ಫುಲ್ ಆಗಿರಬೇಕಾಗುತ್ತೆ ಸಿಮೆಂಟ್ ಬಗ್ಗೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ಆಮೇಲೆ ಎಕ್ಸ್ಪೆಷಲಿ ನಾವೇನಾದ್ರು ಸಿಮೆಂಟ್ ಗೋಡೌನ್ಗೆ ಶೀಟ್ನ ಕ್ಲೋಸ್ ಮಾಡ್ತಾ ಇದೀವಿ, ಇಲ್ಲ ರೂಫ್ನ ಕ್ಲೋಸ್ ಮಾಡ್ತಾ ಇದೀವಿ ಅಂತಂದರೆ ಅದರಲ್ಲಿ ಸಣ್ಣ ಹೋಲ್ಸ್ ಇರೋದಾಗಲಿ, ಸೊ ಯಾವ್ದಾನ ನೀರು ಮೇಲುಗಡೆಯಿಂದ ಬೀಳೋದಂಥದ್ದಾಗಲಿ, ಹಂಗಂತ ಸರ್ ಹೊಸ ಸೀಟ್ನೇ ತಂದು ಹಾಕಬೇಕು ಅಂತ ಹೇಳ್ತೇನಿಲ್ಲ. ಆಲ್ರೆಡಿ ನಿಮಗೆ ಪ್ರಾಜೆಕ್ಟ್ ಕೊಟ್ಬಿಟ್ಟಿದ್ದೀವಿ, ನೀವೇ ಮಾಡಬೇಕು ಅಂತ ಹೇಳ್ಬಿಟ್ಟು ಜವಾಬ್ದಾರಿ ಅಂತನೂ ಹೇಳೋಷ್ಟೇನಿಲ್ಲ. ಬಟ್ ಏನಂತ ಹೇಳಿದ್ರೆ ಯಾಕಂದರೆ ನಾವು ಮಲ್ಟಿಪಲ್ ಪ್ರಾಜೆಕ್ಟ್ಸ್ನ ಮಾಡ್ತಾ ಇರ್ತೀವಿ. ಮಲ್ಟಿಪಲ್ ಪ್ರಾಜೆಕ್ಟ್ಸಲ್ಲಿ ಇವಾಗ ಶೀಟ್ನ ನಾವು ರೀಯೂಸ್ ಮಾಡಲೇಬೇಕು, ಇಲ್ಲ ಅಂತಂದರೆ ಅದು ನಮ್ಗೆ ವರ್ಕೌಟ್ ಆಗಲ್ಲ. ಸೊ ಅಂಥ ಟೈಮಲ್ಲಿ ಏನನ್ನ ಸಣ್ಣದಾಗಿ ಕ್ರ್ಯಾಕ್ಸ್ ಬಂದ್ಬಿಡೋದು, ಹಾಕಿದ್ದಾದ್ಮೇಲೆ ಕ್ರ್ಯಾಕ್ಸ್ ಬರೋಂಥ ಚಾನ್ಸಸ್ ಇರುತ್ತೆ. ಆಮೇಲೆ ಸಣ್ಣದು ಹೋಲ್ಸ್ ಅದೇನೇನ ಕ್ರಿಯೇಟ್ ಆಗೋ ಥರ ಚಾನ್ಸಸ್ಗಳಿರುತ್ತೆ. ಅಂಥದನ್ನು ನಾವೇನು ಮಾಡಬೇಕಾಗತ್ತೆ ಅಂತ ಹೇಳಿದ್ರೆ ಅದೇನೋ ಹಾಕಿದ್ದಾರೆ ಅಂತ ಇಟ್ಕೊಳ್ಳಿ,
ಹಾಕಿದಾದ್ಮೇಲೆ ನಾವೇನು ಮಾಡಬೇಕಾಗತ್ತೆ, ಮೇಕ್ ಶೋರ್ ನಾವು ಅದನ್ನು ಸೊ ಯಾವುದೇ ಕಾರಣಕ್ಕೂ ನೀರು ಒಳಗೆ ಬೀಳಿದಾರಂಗೆ ಅಂತ ಹೇಳ್ಬಿಟ್ಟು ಸೇಫ್ಟಿನ ನಾವು ನೋಡ್ಕೋಬೇಕಾಗತ್ತೆ. ಸೊ ಇದನ್ನು ನಾವು ಆ್ಯಸ್ ವೆಲ್ ಆಸ್ ನಮ್ಮ ಸೈಟ್ ಇಂಜಿನಿಯರ್ಗೂ ಕೂಡ ಇದನ್ನೇ ಎಜುಕೇಟ್ ಮಾಡಿರ್ತೀವಿ ಆ್ಯಂಡ್ ನಿಮಗೂ ಕೂಡ ಇದನ್ನು ನಾವು ತಿಳಿಸ್ತಾ ಇರ್ತೀವಿ ಹೆಂಗೆ ಸ್ಟೋರೇಜ್ ಏನು ಅಂತ ಹೇಳ್ಬಿಟ್ಟು ನಿಮಗೂ ಕೂಡ ಕ್ಲಿಯರಾಗಿ ಗೊತ್ತಿರಲಿ ಅಂತ ಹೇಳ್ಬಿಟ್ಟು. ಸೊ ನೀವು ಯೋಚನೆ ಮಾಡ್ಬೋದು, ಸರ್ ಎಲ್ಲ ಮೆಟೀರಿಯಲ್ ವಿತ್ ಮೆಟೀರಿಯಲ್ ಕಾಂಟ್ರಾಕ್ಟ್ ನಿಮ್ಗೆ ಕೊಟ್ಟಿರ್ತೀವಿ, ಏನಾರ ವೇಸ್ಟೇಜ್ ಆಯಿತು ಅಂತ ಹೇಳಿದ್ರೆ ಸೊ ಅದು ನಿಮ್ಮ ಹೆಡ್ಡೇಕ್ ಆಗುತ್ತೆ. ಸೊ ನಾವು ಅದನ್ನೆಲ್ಲ ಯಾಕೆ ನೋಡಬೇಕು? ಕೋರ್ಸ್ ಅದೆಲ್ಲ ನಿಜಾನೇ, ಯಾಕಂತ ಹೇಳಿದ್ರೆ ಮೆಟೀರಿಯಲ್ ಕಾಂಟ್ರಾಕ್ಟ್ ಅಂತ ಕೊಟ್ಟಿದ್ದಾದ್ಮೇಲೆ ಸೊ ಅಲ್ಲಿ ಮೆಟೀರಿಯಲ್ ಸಿಮೆಂಟ್ ವೇಸ್ಟೇಜ್ ಆಯಿತು ಮತ್ತೊಂದು ಆಯಿತು ಅಂತ ಹೇಳಿದ್ರೆ ಅದೆಲ್ಲ ನಮ್ಮದೇ ಹೆಡ್ಡೇಕ್ ಆಗುತ್ತೆ, ನಮ್ಮದೇ ರೆಸ್ಪಾನ್ಸಿಬಿಲಿಟಿ ಆಗುತ್ತೆ. ಬಟ್ ಏನಂತ ಹೇಳಿದ್ರೆ ಇವಾಗ ಎಂಡ್ ಡೇಗೆ ಅದು ಆಸ್ ಎ ಓನರ್ ನಾವು ಕೇಳ್ತಾ ಇಲ್ಲ. ಸೊ ಬಿಕಾಸ್ ಅದು ಯಾರ್ದಾದ್ರೂ ಮೆಟೀರಿಯಲ್ ಆಗಿರಲಿ, ಸೊ ಕಂಪ್ನಿದಾರಾಗಿರಲಿ ನಮ್ಮದಾದ್ರಾಗಿರಲಿ, ಸೊ ನಾವು ಅದನ್ನು ಕೇಳ್ತಾ ಇಲ್ಲ, ನಾವು ಅಕೌಂಟಬಿಲಿಟಿ ಬಿಲ್ಡ್ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ ನಮ್ಮ ಇಂಜಿನಿಯರ್ಸ್ಗೆ ಕೇಳ್ತಾ ಇಲ್ಲ. ಎಲ್ಲರೂ ಕೂಡ ಅಕೌಂಟಬಿಲಿಟಿ ಇದ್ದಾಗಲೇ ನಾವು ಒಂದು ಬ್ಯೂಟಿಫುಲ್ ಹೌಸ್ನ, ಫ್ರೆಂಡ್ಲಿ ಹೌಸ್ನ ಅಂತ ಹೇಳಿ ಬಿಲ್ಡ್ ಮಾಡೋಕ್ಕಾಗೋದು. ಬಟ್ ನಾವೇನೋ ಅಲ್ಲಿ ನಾವು ಓನರ್ಶಿಪ್ ತೊಗೊತಾ ಇಲ್ಲ, ಎಷ್ಟೊಂದು ಕಡೆ ನಾವು ಡಿಸಿಷನ್ಸ್ನ ನಾವು ಮಾಡ್ತಾ ಹೋಗ್ತೀವಿ. ಸೊ ಯಾಕೆ ಒಂದೇ ಪರ್ಪಸ್ ಏನಂತಂದ್ರೆ ನಮಗೆ ಪ್ರಾಜೆಕ್ಟ್ ನೀಟಾಗಿ ಬರಲಿ ಅನ್ನೋ ಒಂದು ರೀಸನ್ಗೆ. ಸೊ ನೀವು ಕೂಡ ಇದನ್ನೆಲ್ಲ ನಿಮಗೆ ತಿಳಿಸ್ತಾ ಇರೋ ರೀಸನ್ ಏನಂತಂದ್ರೆ ನಿಮ್ಗೊಂದು ಅವೇರ್ನೆಸ್ ಇತ್ತು ಅಂತ ಹೇಳಿದ್ರೆ ಏನಾರ ಮಿಸ್ಟೇಕ್ ಆಯಿತು ಬೈ ಎನಿ ಚಾನ್ಸ್ ನಮ್ಮ ಇಂಜಿನಿಯರ್ಸ್ ಇರಲಿಲ್ಲ, ಮೇಸ್ತ್ರಿ ಇದ್ದ, ಲೇಬರ್ ಇದ್ದ, ಅವ್ರಿಗೂ ಕೂಡ ನೀವು ಎಜುಕೇಟ್ ಮಾಡ್ಬೋದು. ಸೊ ಪ್ರಾಪರಾಗಿ ಸ್ಟೋರೇಜ್ನ ನೀವು ಮಾಡಬೇಕಾಗತ್ತೆ. ಆ್ಯಂಡ್ ಇದ್ರ ಮೇಲುಗಡೆ ನಮಗೆ ಸಿಮೆಂಟ್ನ ಕ್ಲೋಸ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಒಂದು ಟಾರ್ಪಲ್. ಸೊ ಟಾರ್ಪಲ್ ಹೆಂಗೆ ವರ್ಕ್ ಆಗುತ್ತೆ ಅಂದರೆ, ಯಾಕಂದರೆ ಇದು ನಾವೇನೇ ಪ್ರೊಸೆಸ್ ಮಾಡ್ತೀವಿ ಅಂತಂದ್ರೂ ಸೊ ಅದೆಲ್ಲದಕ್ಕೂ ಮೀರಿ ಸಮ್ಟೈಮ್ಸ್ ಶೆಡ್ ಒಳಗಡೆ ಇಡೋಕ್ಕಾಗಲ್ಲ, ಸಮ್ಟೈಮ್ಸ್ ಸೈಟಲ್ಲೇ ಶೇರ್ ಮಾಡಬೇಕಾಗತ್ತೆ, ಸಮ್ಟೈಮ್ಸ್ ಔಟ್ಸೈಡೇ ಇಡಬೇಕಾಗುತ್ತೆ, ಸಮ್ಟೈಮ್ಸು ಏನೋ ಶೆಡ್ ಕಟ್ಟಕ್ಕೆ ಜಾಗನೇ ಇರಲ್ಲ, ಆ ಥರ ಸಿಚುವೇಶನ್ಸ್ ಎಲ್ಲ ಬರುತ್ತೆ. ಸೊ ಅಂಥ ಸಿಚುವೇಷನಲ್ಲಿ RCC ಕಡೆಯಿಂದನೇ ಒಂದು ಟಾರ್ಪಲ್ ಇದ್ದೇ ಇರುತ್ತೆ, ಯಾಕಂದರೆ ಸಿಮೆಂಟಿಗೆ ಅಂತಂದ್ರೆ ಇಟ್ಕೊಳ್ಳೋದಕ್ಕೆ. ಅಂಥ ಕಡೆನೂ ನಾವು ಸ್ಟೋರ್ ಮಾಡ್ತೀವಿ ಅಂತಂದರೆ ಅಗೇನ್ ಸೇಮ್ ಫಾರ್ಮುಲಾ, ಗೋಡೆಗಳು ಸ್ವಲ್ಪ ಜಾಗ ಬಿಟ್ಬಿಟ್ಟು ಗೋಡೆ ತೇವ ತೊಗೊಳ್ದೇ ಹಂಗೆ ನೋಡಿಕೊಂಡು ಮೇಲ್ಗಡೆ ಟಾಪ್ ಕವರ್ ಆಗಿರೋಂಥದ್ದು ಕಡೆ ಇಟ್ಬಿಟ್ಟು ಅದಕ್ಕೆ ಕ್ಲೀನಾಗಿ ಎಲ್ಲೂ ಕೂಡ ಏರ್ ಒಳಗಡೆ ಹೋಗ್ದಾರಂಗೆ ಅಂದರೆ ಥಂಡಿ ಗಾಳಿ ಹೊಡಿದಾರಂಗೆ ಅಂತ ಹೇಳ್ಬಿಟ್ಟು ಕ್ಲೀನಾಗಿ ಕ್ಲೋಸ್ ಮಾಡಿಸ್ಬೇಕಾಗತ್ತೆ. ಎಷ್ಟೊಂದು ಸೈಟ್ಗಳಲ್ಲಿ ಈ ಥರದ ಪ್ರಾಬ್ಲಮ್ಸು ತುಂಬಾ ರಿಪೀಟ್ ಆಗ್ತಾ ಇರುತ್ತೆ. ಸೊ ನಾವು ಆ್ಯಸ್ ಎ ಓನರ್ಸ್ ನಾವು ಪ್ರತಿಯೊಂದನ್ನು ಕೇಳಬೇಕಾಗತ್ತೆ. ಸೊ ಯಾಕೆ ಹಿಂಗೆ ಆಗ್ತದೆ, ಯಾಕಂದರೆ ₹1 ವೇಸ್ಟ್ ಆಗ್ತಿದೆ ಅಂತ ಹೇಳಿದ್ರೆ ದಟ್ ಈಸ್ ಅನ್ ಹಾರ್ಡ್ ಅನ್ ಮನಿ ಇರುತ್ತೆ ಆ್ಯಂಡ್ ದಟ್ ಈಸ್ ಅನ್ ಅಕೌಂಟಬಿಲಿಟಿ ಆಗಿರುತ್ತೆ. ಸೊ ನಮ್ಮ ಇಂಜಿನಿಯರ್ಸ್ಗಾಗಲಿ ಮೇಸ್ತ್ರಿಗಾಗಲಿ ಪ್ರತಿಯೊಬ್ಬರು ನಾವು ಕ್ವಶನ್ ಮಾಡಬೇಕಾಗತ್ತೆ. ಬಿಕಾಸ್ ಯಾವ್ದಾರೋ ಗೊತ್ತಿಲ್ಲದೇ ಮಿಸ್ಟೇಕ್ ಆಗುತ್ತೆ ಅಂತ ಹೇಳಿದ್ರೆ ಅದಕ್ಕೆ ಒಂದು ಎಕ್ಸ್ಕ್ಯೂಸ್ ಇರುತ್ತೆ. ಸೊ ಇಂಜಿನಿಯರ್ಸ್ಗೆ ಮೇಸ್ತ್ರಿಗೆ ಗೊತ್ತಿದ್ದೂ ಸುಮ್ಮನೆ ವೇಸ್ಟ್ ಆದರೆ ಆಗಲಿ ಅಂತೇಳಿ ಬಿಡ್ತಾ ಇದ್ದಾರೆ ಅಂತ ಹೇಳಿದ್ರೆ ದಟ್ ಈಸ್ ನಾಟ್ ರೈಟ್. ಸೊ ಅಲ್ಲಿ ನಾವು ಅವ್ರನ್ನ ಹೋಲ್ಡ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ಎಲ್ಲರೂ ಕೂಡ ವಿನ್ ಸಿಚುವೇಶನ್ ಅಂತೇಳಿ ವರ್ಕ್ ಮಾಡಬೇಕಾಗತ್ತೆ. ಸೊ ನೀವು ವಿನ್ ಆಗಬೇಕು. ಸೊ ನೀವು ವಿನ್ ಆಗಬೇಕು ಅಂತಂತಂದ್ರೆ ಕಂಪನಿ ವಿನ್ ಆಗಬೇಕು, ಕಂಪನಿ ವಿನ್ ಆಗಬೇಕಂತಂದ್ರೆ ಸ್ಟಾಫ್ ವಿನ್ ಆಗಬೇಕು. ಸೊ ಎಲ್ಲರೂ ಕೂಡ ವಿನ್ ಆದ್ರೇ ಒಂದು ಪ್ರಾಪರ್ ಪ್ರಾಜೆಕ್ಟ್ ಅಂತ ಹೇಳ್ಬಿಟ್ಟು ಮಾಡೋದಕ್ಕಾಗೋದು. ನಾವೆಲ್ಲರೂ ಕೂಡ ಅಲೈನ್ಮೆಂಟಲ್ಲಿ ಇರಬೇಕಾಗತ್ತೆ. ಸೊ ಹಂಗಾಗಿ ನಿಮಗೂ ಕೂಡ ಇದನ್ನು ಎಜುಕೇಟ್ ಮಾಡ್ತಿದ್ವಿ. ಸೊ ಇಲ್ಲಿ ಗಂಟ ನಾವು ಸ್ಟೋರೇಜ್ನ ನೋಡಿದ್ವಿ ಆ್ಯಂಡ್ ಪರ್ಟಿಕ್ಯುಲರ್ಲಿ ಜಾಸ್ತಿ ದಿನ ಆಗಬಾರ್ದು ಸಿಮೆಂಟ್ನ ತರಿಸಿ. ಸೊ ಸಿಮೆಂಟನ್ನು ತರಿಸಿದ್ದೀವಿ, ಸೊ ಆ್ಯಸ್ ಎ ಓನರ್ ನಾವೇ ಇರ್ಬೋದು. ಸೊ ಸಿಮೆಂಟ್ನ ತರಿಸಿದ್ದೀವಿ ಅಂತಂದರೆ ಒನ್ಸ್ ಇನ್ ಇಲ್ಲ ನಾವು ಸೈಟ್ಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ ನೋಡ್ಬೋದು, ಸೈಟಲ್ಲಿ ನೋಡ್ಬಿಟ್ಟು ಏನೋ ಜಾಸ್ತಿ ದಿನದಾಯ್ತಾ, ಎಷ್ಟು ದಿನ ಆಯಿತು ತರಿಸಿ ಏನಾಯಿತು ಆ ಥರದ್ದು ಏನೇನಿತ್ತು ಅಂದ್ರೆ ಸೈಟ್ ಇಂಜಿನಿಯರ್ಗೆ ಇನ್ಫಾರ್ಮ್ ಮಾಡ್ಬೋದು. ಏನಂತ, ನೋಡಪ್ಪ ಜಾಸ್ತಿ ದಿನ ಆಯಿತು, ಅರೌಂಡ್ 2 months ಆಗ್ತಾಯಿದೆ, 1.5 month ಆಗ್ತಾಯಿದೆ. ಸೊ ಅದು ಹಾರ್ಡ್ನೆಸ್ ಆಗ್ತಾಯಿದೆ. ನೀವು ನಮ್ದು ಇವಾಗ ಏನೋ ಕೆಲಸದಲ್ಲಿ ಇನ್ನೂ ಡಿಲೇ ಇದೆ, ಅದು ಇನ್ನೊಂದು ವಾರ ಬಿಟ್ಟಿದೆ, ಇವಾಗ ಮೋಲ್ಡ್ ಹಾಕಿ ನಿಲ್ಸಿರ್ತೀವಿ. ಸೊ ಅಂಥ ಟೈಮಲ್ಲಿ ಇನ್ನೂ ಡಿಲೇ ಆಗೋದಿದೆ. ಸೊ ಆ ಥರ ಟೈಮಲ್ಲೂ ಕೂಡ ನಾವೇನು ಮಾಡಬೇಕಾಗುತ್ತೆ, ನೀವು ನಮ್ಮ ಇಂಜಿನಿಯರ್ಸ್ಗೆ ಹೇಳಿದ್ರಿ ಅಂತ ಹೇಳಿದ್ರೆ ಅವರು ಆ ಸಿಮೆಂಟ್ನ ಇಮಿಡಿಯೇಟ್ಲಿ ಪಕ್ಕದ ಸೈಟಿಗೋ ಇಲ್ಲ ಅಂತಂದ್ರೆ ಎಲ್ಲ ನಿಯರ್ ಬೈ ಸೈಟ್ಗೋ ಅದನ್ನು ಶಿಫ್ಟ್ ಮಾಡ್ಕೊತಾರೆ. ಸೊ ಶಿಫ್ಟ್ ಮಾಡ್ಕೊಂಡು ಕೆಲಸ ಮಾಡ್ತಾ ಇರ್ತಾರೆ. ಸೊ ಅದರಿಂದ ನಮಗೇನಾಗುತ್ತೆ, ಸೊ ನೋಡಿ, ಒಂದು ಅಲ್ಲಿ ನಾವೇನು ಇನ್ಫಾರ್ಮ್ ಮಾಡಿಲ್ಲ ಅಂತಂದ್ರೆ ಅಲ್ಲೇ ಇರುತ್ತೆ, ಅದನ್ನ ಆಮೇಲೆ ತೆಗೆದು ಬೇರೆ ಕಡೆ ಯೂಸ್ ಮಾಡಬೇಕು ಅಂತ ಅನ್ನೋದು ಅಲ್ಲೇನೋ 3 months ಕ್ರಾಸ್ ಆಯ್ತು ಅಂತ ಹೇಳಿದ್ರೆ ಅದು ಸ್ಟ್ರೆಂತ್ ವೀಕ್ ಆಗ್ತಾ ಹೋಗುತ್ತೆ. ಅದ್ರ ಬದಲಾಗಿ ಅದು ಸಿಮೆಂಟ್ನ ನಾವು ಹಂಗೆ ಇಟ್ಕೊಳ್ಳೋ ಬದಲಾಗಿ ಅದನ್ನು ನಾವು ಬೇರೆ ಸೈಟ್ಗೆ ಅಂತ ಶಿಫ್ಟ್ ಮಾಡಿದ್ವಿ ಅಂತ ಹೇಳಿದ್ರೆ 101% ನಮಗೆ ಮತ್ತೆ ಕೆಲಸ ಬಂದಾಗ ನಾವು ಮತ್ತೆ ಫ್ರೆಶ್ ಸಿಮೆಂಟ್ ತೊಗೋಬೋದು. ಸೊ ಹಂಗಾಗಿ ಅದನ್ನು ಕೂಡ ಏನೋ ಜಾಸ್ತಿ ದಿನ ಇದೆ, ಸೊ ಜಾಸ್ತಿ ದಿನ ಯೂಸ್ ಆಗ್ದಂಗೆ ಹಂಗೆ ಇದೆ. ಯಾಕಂದರೆ ಇಲ್ಲಿ ಯಾಕೆ ಇದನ್ನು ನಿಮಗೆ ಡೈರೆಕ್ಟಾಗಿ ಹೇಳ್ತಿರೋದು ಅಂತಂದ್ರೆ, ಇವಾಗ ನಮ್ಮ ಮೇಸ್ತ್ರಿಗಳಾಗ್ಬೋದು, ಎಲ್ಲ ಮೇಸ್ತ್ರಿಗಳು ಅಂತಂತಿಲ್ಲ, ಒಂದಷ್ಟು ಜನ ನನಗೇನು ನಾನು ಕೆಲಸ ಮಾಡ್ತಾ ಇದ್ದೀನಿ, ನನ್ನ ಪೇಮೆಂಟ್ ಬರ್ತದೆ ಅಷ್ಟಾದ್ರೆ ಆಯ್ತಲ್ಲ, ನಾನೇ ಇದೆಲ್ಲ ತಲೆ ಕೆಡಿಸ್ಕೊಳ್ಳಿ ಅಂತ ಹೇಳ್ತಿರ್ತಾರೆ. ಅವ್ರಿಗೆ ಎಷ್ಟು ಎಜುಕೇಟ್ ಮಾಡಿದ್ರೆ ಅವರು ಅದನ್ನು ಎಲ್ಲೋ ಒಂದು ಕಡೆ ನೆಗ್ಲೆಕ್ಟ್ ಮಾಡೋಂಥ ಚಾನ್ಸಸ್ ಇರುತ್ತೆ. ನಮ್ಮ ಇಂಜಿನಿಯರ್ಸು ಕೂಡ ಎಲ್ಲೋ ಒಂದು ಕಡೆ ಮಿಸ್ ಮಾಡಿಬಿಡ್ಬೋದು. ಸೊ ಯಾವುದೋ ಅರ್ಜೆನ್ಸಿನಲ್ಲಿ ನೋಡೋದೇನೆ ಗೊತ್ತಿಲ್ಲದೇನೆ ಮಿಸ್ ಮಾಡಿಬಿಡ್ಬೋದು. ಸೊ ಒಂದ್ಸತಿ ಇಲ್ಲ ಆ ಓನರು ಕೂಡ ಎಲ್ಲ ಕೇಳ್ತಾರೆ, ಎಲ್ಲದಕ್ಕೂ ಕೂಡ ಅಕೌಂಟಬಿಲಿಟಿ ಕೇಳ್ತಾರೆ ಅಂತಂತಂದರೆ ಅವರು ಕೂಡ ಫೋಕಸ್ಡ್ ಆಗಿರ್ತಾರೆ ಆ್ಯಂಡ್ ಅವರು ಕೂಡ ಒಂದು ನೀಟಾಗಿ ಅಲೈನ್ಮೆಂಟಲ್ಲಿ ಇರ್ತಾರೆ. ಸೊ ಇದನ್ನೆಲ್ಲ ಕ್ವಶನ್ಸು ನಾವು ಮಾಡಲೇಬೇಕಾಗುತ್ತೆ. ಇವಾಗ ನಮಗೆ ಸಿಮೆಂಟ್ ಸೆಲೆಕ್ಷನ್ ನೋಡಿದ್ವಿ ಆ್ಯಂಡ್ ಅದಾದಮೇಲೆ ಸಿಮೆಂಟ್ನ ಹೆಂಗೆ ಸ್ಟೋರ್ ಮಾಡೋದು ಅಂತಂತ ನೋಡಿದ್ವಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಏನು ಹೇಳ್ತೀನಿ ಅಂತಂತ ಹೇಳಿದ್ರೆ, ಸೊ ಸಿಮೆಂಟಿಂದ ಏನಾರ ನೆಕ್ಸ್ಟ್ ಹಾರ್ಡ್ನೆಸ್ ಆದಮೇಲೆ ಏನೇನು ಮಾಡ್ಬೋದು, ಸೊ ಏನೇನೆಲ್ಲ ಚಾಲೆಂಜಸ್ ಬರ್ಬೋದು ಸಿಮೆಂಟಲ್ಲಿ ಅಂತ ಹೇಳ್ಬಿಟ್ಟು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಸೊ ಬನ್ನಿ ನೋಡೋಣ.